श्री महादेवंगे सोमंगे सुखपूर्ण धामंगे सत्य चिद्रूपंगे कामित जन कल्प भोजंगे शंभुविंग आमोदरिंदे ವಂದಿಸುವೆನು। ओम श्री गुरु शंभुलिंगाय नमः। ಸದಾ ಸ್ಮರಣೀಯರಾದ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದೆ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ದೇಶ ವಿದೇಶದಲ್ಲಿ ಸಾರಿದ ಜಗದ್ಗುರು ಡಾಕ್ಟರ್ ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳನ್ನು ಎಲ್ಲ ಮಸ್ತಕದ ಮೇಲೆ ಪಟ್ಟುಕೊಂಡು ಚರಿತ್ರ ನಾಯಕರು ಜಗದೋದ್ಧಾರ ಮೂರ್ತಿಗಳು ಜಗದ್ಗುರುಗಳಾದ ಸಿದ್ಧಾರೂಢ ಮಹಾಪ್ರಭುತಿಗಳವರ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿವರನ ಚರಣಾರವಿಂದಗಳಿಗೂ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಈ ಗೋಕಾಕ್ ಮಹಾನಗರದ ಅರಿಷ್ಟಾತೃ ದೇವತೆಯಾಗಿರುವ ಜಾಗೃತ ಜಿಲ್ಲೆಯ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡವತ್ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ವಿಶ್ವಗುರು ಬಸವಣ್ಣನವರನ್ನೇ ಮಗಳು ಮಾಡಿಕೊಂಡು ನಾಡಿನ ಎಲ್ಲ ಸಂತ ಮಹಂತ ಜ್ಞಾನಿಗಳವರ ಚರಣಾರವಿಂದಗಳಿಗೆ ಭಕ್ತಿಯ ನಮನ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಒಂದು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸದಲ್ಲಿ ಸದ್ಗುರು ಸಿದ್ಧಾರೂಢ ಚರಿತಾಮೃತವನ್ನ ಆ ಪುಣ್ಯ ಪುರುಷನ ತತ್ವವನ್ನು ತಿಳಿದುಕೊಂಡು ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಅಪೇಕ್ಷದಿಂದ ತಪ್ಪದೇ ಒಂದು ತಿಂಗಳ ಪರ್ಯಂತರ ಬಂದು ಶ್ರವಣಾಪೇಕ್ಷ ಇರತಕ್ಕಂತಹ ಎಲ್ಲ ಶರಣು ತಂದೆ ತಾಯಿಗಳಾದ ತಮಗೆಲ್ಲರಿಗೂ ಕಲಾ ಬಳಗಕ್ಕೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶಿವಕಥೆಗಳ ಕೇಳಿ ಸಂತೋಷಿಸಿ ಧನುವಿಲ್ಲದೆ ಶಿವನ ನೆನೆದು ಶಿವ ಸೇವೆಯ ಮಾಡುತ್ತಾ ಶಿವ ಪೂಜೆಯ ಓದೆಯಲ್ಲಿ ವಿಸ್ತರಿಸಿ ಶಿವಶರಣೆಂದು ಶಿವನ ಒಡವೆಗಳ ಶಿವನವರಿಗೆ ಅರ್ಪಿಸಿ ಶಿವನೇ ತಾನಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಣ್ಣನಿಗೆ ಸಿದ್ದರಾಮೇಶ್ವರ ಶಿವಯೋಗಿಗಳ ಅಂತರಾಳದಿಂದ ಹೊರಬಂದು ಬಂದಿರತಕ್ಕಂಥ ಇದೊಂದು ವಚನ ಶಿವ ಕಥೆಗಳ ಕೇಳಿ ಸಂತೋಷಿಸಿ ಧನುವಿಲ್ಲದೆ ಶಿವನ ನೆನೆದು ಶಿವ ಪೂಜೆಯ ಮಾಡುತ್ತಾ ಶಿವ ಪೂಜೆಯ ಓದೆಯಲ್ಲಿ ವಿಸ್ತರಿಸಿ ಶಿವಶರಣೆಂದು ಶಿವನ ಒಡವೆಗಳ ಶಿವನವರಿಗೆ ಅರ್ಪಿಸಿ ಶಿವನೇ ತಾನಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮಗೆ ನಿಮಗೆಲ್ಲರಿಗೂ ಶಿವ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಪಂಚಮಹಾಭೂತಾತ್ಮಕವಾಗತಕ್ಕಂಥ ಈ ದೇಹ ಶಿವ ಮಾಡೋದು ಬಾಯಿ ಮಾಡಬೇಡಪ್ಪ, ನೀವು ಕಣ್ಣಾಗತ್ತವರು ಬಾಯಿ ಮಾಡಿದ್ರೆ ಸುಮ್ಮ ಸೇವೆ ಮಾಡಿ. ನೀವು ಈ ಸುಂದರವಾದ ದೇಹವನ್ನು ನಮಗೆಲ್ಲರಿಗೂ ಕೊಟ್ಟವನಂದ್ರೆ ಭಗವಂತ ಪರಮಾತ್ಮ. ಈ ಸುಂದರವಾದ ದೇಹವನ್ನು ಭಗವಂತ ಕೊಟ್ಟಾಗ ಈ ಮನುಷ್ಯ ಜನ್ಮವನ್ನು ನಮಗೆ ದಯಪಾಲಿಸಿದಾಗ ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅನ್ನುವುದನ್ನ ಆ ವಚನದಲ್ಲಿ ಬರೆದರೆ ಸುಂದರವಾಗಿ ಶಿವ ಕಥೆಗಳ ಕೇಳಿ ಸಂತೋಷಿಸಿ ಶಿವನ ಕಥೆಗಳನ್ನ ಶರಣ ಸಂತ ಮಹಾತ್ಮರ ಕಥೆಗಳನ್ನ ಸದ್ಗುರುಗಳ ಕಥೆಗಳನ್ನು ಕೇಳಿದರೆ ನಮ್ಮ ಜೀವನದಲ್ಲಿ ಏನಾಗ್ತದೆ,
ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ. ಈ ಜಗತ್ತಿನೊಳಗೆ ಏನೆಲ್ಲ ರೊಕ್ಕ ಕೊಂಡು ತರಬಹುದು, ಕೋಟ್ಯಾಂತರ ಬೆಲೆ ಬಾಳತಕ್ಕಂತಹ ನವರತ್ನಾದಿಗಳನ್ನು ಕೂಡ ಕೊಂಡು ತರಬಹುದು. ಆದರೆ ಶಾಂತಿಯನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಯಾವ ಅಂಗಡಿ ಒಳಗೆ ಯಾವ ದುಡ್ಡು ಕೊಟ್ಟರೂ ಅದು ಸಿಗಲಾರದಂತ ವಸ್ತು. ನಮ್ಮ ಮನಸ್ಸಿಗೆ ಒಂದಿಷ್ಟು ಸಂತೋಷ, ಶಾಂತಿ, ಸಮಾಧಾನ ಸಿಗಬೇಕಾಗಿತ್ತು ಅಂತಂದ್ರೆ ಶಾಂತ ಸ್ವರೂಪನಾಗಲ್ಪಟ್ಟಂತಹ, ತತ್ವಜ್ಞಾನಿಗಳಾಗಲ್ಪಟ್ಟಂತಹ, ಜೀವನ್ಮುಕ್ತರಾಗಲ್ಪಟ್ಟಂತಹ ಸಂತ ಮಹಾಂತರ ಜೀವನ ಚರಿತ್ರೆಗಳನ್ನು ಕೇಳಿದಾಗ ಮನಸ್ಸಿಗೆ ಏನಾಗ್ತದೆ, ಒಂದಿಷ್ಟು ಸಂತೋಷ ಆಗ್ತದೆ. ಆ ಸಂತೋಷ ಇಲ್ಲಿ ಯಾವ ದುಕಾನದಲ್ಲೂ ಸಿಗೋದಿಲ್ಲ, ಯಾವ ಬಜಾರ್ದಾಗೂ ಸಿಗೋದಿಲ್ಲ. ಅದಕ್ಕೆ ಎಲ್ಲಿಗೆ ಬರಬೇಕು ಅಂದ್ರೆ ಗುರುಗಳಂತೆಗೆ ಬರಬೇಕು, ಮಠಕ್ಕೆ ಬರಬೇಕು, ಆಶ್ರಮಕ್ಕೆ ಬರಬೇಕು. ಒಂದಿಷ್ಟ ಶಿವ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ದೇಹದಿಂದ, ಈ ದೇಹ ಬದುಕಿರುವವರೆಗೆ ಒಂದಿಷ್ಟು ಸದ್ಗುರುನಾಥನ ಸೇವಾದಿಗಳನ್ನು ಮಾಡುತ್ತಾ ಶಿವ ಕಥೆಗಳ ಕೇಳಿ ಸಂತೋಷಿಸಿ. ಹೆಂಗ ಕೇಳಬೇಕು ಅಂತಂದ್ರೆ ಧನುವಿಲ್ಲದೆ ಶಿವನ ನೆನೆದು ಶಿವ ಸೇವೆಯ. ಮನುಷ್ಯ ಅಭ್ಯಾಸ ಮಾಡ್ಕೋಬಾರದು. ಶಿವನ ಕಥೆಗಳನ್ನ, ಪುರಾಣ ಪುಣ್ಯ ಕಥೆಗಳನ್ನ ಕೇಳುವುದಕ್ಕೆ ಮನುಷ್ಯನಿಗೆ ಬ್ಯಾಸರ ಬರಬಾರದು. ಏನ್ ಬಿಡಪ್ಪ ಧನುವಾಗಿದ್ದಿ ಅನ್ನಬಾರದಂತೆ. ಧನುವಿಲ್ಲದೆ ಶಿವನನ್ನ ನೆನೆದು ಶಿವನ ಕಥೆಗಳನ್ನು ಕೇಳಿ ಏನಾಗ್ತಾರಂತಂದ್ರೆ ಭೃಂಗದ ಧ್ಯಾನವನ್ನ ಮಾಡಲ್ಪಟ್ಟಂತ ಕೀಡಿ ಭೃಂಗ ಆದಂತೆ ಇವನು ಏನಾಗ್ತಾನು ಪರಮಾತ್ಮನ ಸ್ವರೂಪ ಆಗ್ತಾನೆ. ಶಿವನ ಒಡವೆಗಳಾವು ಅಂತಂದ್ರೆ ನಮ್ಮ ತವರು ಮನೆಯವರು ಗಂಡನ ಮನೆ ಬರುವಾಗ ಒಂದಿಷ್ಟು ಒಡವೆಗಳನ್ನು ಕೊಟ್ಟು ಕಳಿಸಿರ್ತಾರೆ. ಅರ್ಚನೆ ಬಂದು ಮಾಡ್ಕೋತೇವೆ, ಮತ್ತೆ ಅದು ಮಾಡಿದ್ದೇವೆ. ಆದ್ರೆ ಶಿವ ಕೊಟ್ಟು ಕಳಿಸಿರ್ತಕ್ಕಂಥ ಒಡವೆ ಯಾವುದು ಅಂತಂದ್ರೆ ಈ ಪಂಚಮಹಾಭೂತಾತ್ಮಕವಾದ ದೇಹ. ಇದನ್ನು ಯಾರಿಗೂ ಕೊಡಕ್ ಬರುವುದಿಲ್ಲ. ಈ ಶಿವ ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದ ಈ ಒಡವೆಯನ್ನ ಶಿವನ ಸೇವಾದಿಗಳನ್ನ, ಶಿವನ ಗುಣಗಾನಗಳನ್ನ ಮಾಡಿ ಆ ಶಿವನನ್ನ ನೆನೆದು ಭೂಮಿ ಪಾಲ ಭೂಮಿಗೆ, ನೀರಿನ ಪಾಲ ನೀರಿಗೆ, ಅಗ್ನಿ ಪಾಲ ಅಗ್ನಿಗೆ, ಆ ವಾಯುವಿನ ಪಾಲ ವಾಯುವಿಗೆ, ಆಕಾಶದ ಪಾಲ ಆಕಾಶಕ್ಕೆ ಕೊಟ್ಟು ಶಿವನ ಒಡವೆಗಳ ಶಿವನವರಿಗೆ ಅರ್ಪಿಸಿ ಶಿವನೇ ತಾನಾದಕ್ಕೆ ಪ್ರಸಿದ್ಧ ಮಲ್ಲಿಕಾರ್ಜುನ. 5 ಪಂಚಮಹಾಭೂತಗಳ ಸಂಚಯದ ಈ ದೇಹವನ್ನ ಹಂಚಿ ಆ ಪಂಚಮಹಾಭೂತಗಳಿಗೆ ಕೊಡಬೇಕಾಗಿತ್ತು ಅಂತಂದ್ರೆ ಯಾವ ಮನುಷ್ಯನಿಗೆ ಪರಮಾತ್ಮನ ಕೃಪಾ, ಸದ್ಗುರುನಾಥನ ಕೃಪಾ, ಈ ಧರ್ಮಶಾಸ್ತ್ರದ ಚಿಂತನೆ ಇರ್ತದೋ ಅವರಿಗೆ ಮಾತ್ರ ಸಾಧ್ಯದ. ಅದಕ್ಕಾಗಿ ಶಿವನ ಕೊಟ್ಟಿರ್ತಕ್ಕಂಥ ಈ ಒಡವೆ ಶಿವನಿಗೆ ಅರ್ಪಣೆ ಆಗಬೇಕು ಹೊರತಾಗಿ ಮತ್ತೆ ಅವನಿಗೂ ಅರ್ಪಣೆ ಆಗಬಾರದು. ಅವನಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಸೊನ್ನಿಗೆ ಸಿದ್ದರಾಮ ಸ್ವಾಮಿಗಳು ಮುಂದೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಸಮಯವನ್ನ ಶಿವನ ಚಿಂತನೆಗಾಗಿ, ಶಿವನ ಕಥಾಮೃತಗಳನ್ನ, ಸದ್ಗುರುನಾಥನ ಕಥಾಮೃತವನ್ನು ಕೇಳುವುದಕ್ಕಾಗಿ ಒಂದಿಷ್ಟು ಸಮಯದೊಳಗೆ ಭಾಗ ಮಾಡಿ ಒಂದಿಷ್ಟು ಸಮಯವನ್ನ ಏನ್ ಮಾಡಬೇಕು ಅಂತಂದ್ರೆ ತನ್ನ ಉದ್ಧಾರಕ್ಕಾಗಿ ತೆಗೆದಿಟ್ಟುಕೊಳ್ಬೇಕು ಅಂತ ಮಾತನ್ನು ಹೇಳ್ತಾ ಕೊನೆಯ ಅಧ್ಯಾಯವನ್ನ ಕವಿಗಳು ಆರಂಭ ಮಾಡ್ತಾ ಇದ್ದಾರೆ. ಶ್ರೀ ಗಣೇಶಾಯ ನಮಃ, ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಸದ್ಗುರುವನತಿ ಪ್ರೇಮ ಭಾವದಿ ಸೇವಿಸಿದವರು ಧನ್ಯರು, ಸದ್ಗುಣಗಳನ್ನು ಬೆಳೆಸಿದರು ತ್ರೈಲೋಕ್ಯದೊಳಗತಿ ಪೂಜ್ಯರು. ದೇಹ ಬುದ್ಧಿಯ ಬಿಟ್ಟು ಸೇವಾದೊಳಗೆ ಜನ್ಮವನಿದ್ದರು, ಮೋಹ ತೊರೆದಿ ಭಕ್ತಿ ಮಾರ್ಗದಿ ಜ್ಞಾನ ಸಂಪಾದಿಸಿದರು. ಸದ್ಗುರುವನತಿ ಪ್ರೇಮ ಭಾವದಿ ಸೇವಿಸಿದವರು ಧನ್ಯರು. ಪ್ರೇಮ ಭಾವದಿಂದ, ಭಕ್ತಿ ಭಾವದಿಂದ ಯಾರು ಸದ್ಗುರುನಾಥನನ್ನು ಸೇವಿಸುವರೋ, ಅಂದ್ರೆ ಅವನ ಸಾಮೀಪ್ಯವನ್ನು ಹೊಂದಿ ಅವನ ಸೇವೆಯನ್ನು ಮಾಡುವರೋ ಅವರು ಧನ್ಯರು ಅಂತ.
ಮನುಷ್ಯನೊಳಗೆ ಸದ್ಗುರು 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 ಅಂತ ಇಷ್ಟು ಸದ್ಗುರು ಸ್ಮರಣ ಬಂದ್ರೆ ಭವ ಕೆಟ್ಟು ಹೋಗುತ್ತದಂತ. ಭವ ಅಂದ್ರೆ ದುಃಖ. ಮನುಷ್ಯನೊಳಗೆ ಬರೀ ಸದ್ಗುರುವಿನ ಸ್ಮರಣ ಮಾಡಿದರೆ ಸಾಕು. ಏನಾಗ್ತದಂತಂದ್ರೆ ಆನೆಗೆ ಶಿವನ ಸ್ವಪ್ನ ಬಿತ್ತು ಅಂತಂದ್ರೆ ಅದು ಕುಂಭಸ್ಥಳ ಒಡೆದು ಹೋಗ್ತದಂತೆ. ಆನೆಗೆ ಪ್ರತ್ಯಕ್ಷ ಭೇಟಿ ಆಗೋದಲ್ಲ, ಬರೇ ಶಿವನ ಸ್ವಪ್ನ ಬಿತ್ತು ಅಂದ್ರೆ ಆನೆ ಕುಂಭಸ್ಥಳ ಒಡೆದು ಹೋಗ್ತದಂತೆ. ಹಂಗ ಸದ್ಗುರುನಾಥನ ಸ್ಮರಣೆ ನಿನ್ನ ಮನಸ್ಸ ಮಾಡಿರಿ ಅಂತಂದ್ರೆ ನಿನ್ನ ಭವ ಏನಾಗ್ತದೆ ಅಂತಂದ್ರೆ ಕೆಟ್ಟು ಹೋಗ್ಬಿಡ್ತದೆ, ನಾಶ ಆಗಿ ಹೋಗ್ತದೆ. ಗುದ್ಲಿ ನೋಡಿದ್ರೆ ನಟ್ಟು ಕೆಡ್ತದ ಅಂತ, ಸದ್ಗುರು ನೋಡಿದ್ರೆ ಭವ ಕೆಡ್ತದ ಅಂತ ಗಾದಿ ಮಾಡ್ತಾರೆ. ಹಿಂದಕ್ಕೆ ರೈತರು ಹೊರದೊಳಗ ನಟ್ಟು ಕಡಿತಿದ್ರು. ನಟ್ಟು 2 ಮೊಳ 3 ಮೊಳ ತಗ್ಗು ಮಾಡಿ ಕರ್ಕಿ ಬೇರೆ ಹಾಕಿ ತೆಗ್ತಿದ್ರು. ಅದಕ್ಕೆ ನಟ್ಟು ಕಡಿದ ಗುದ್ಲಿ ನೋಡಿದ್ರೆ ನಟ್ಟ ಕೆಟ್ಟು ಹೋಗ್ಬಿಡ್ತದಂತೆ. ಸದ್ಗುರುವಿನ ಭೇಟಿ ಆತು ಅಂತಂದ್ರೆ ನಮ್ಮ ಭವ ಕೆಟ್ಟು ಹೋಗ್ತದಂತೆ. ಅದಕ್ಕೆ ಅಂಥ ಸದ್ಗುರುನಾಥನನ್ನ ಪ್ರೇಮ ಭಾವದಿ ಸೇವಿಸಿದವರು, ಆತನನ್ನು ಆರಾಧಿಸಿದವರು, ಆತನನ್ನು ಸ್ಮರಿಸಿದವರು ಧನ್ಯರು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಲಾರದೆ ಕೆಟ್ಟರು ಕೆಡದಿ ನಂಬಿ ಕೆಟ್ಟವರಿಲ್ಲ. ಜಗತ್ತೊಳಗ ಪರಮಾತ್ಮನನ್ನ ಸದ್ಗುರು ದೇವನನ್ನ ನಂಬಿ ಜಗತ್ತೊಳಗೆ ಯಾರೂ ಕೆಟ್ಟಿಲ್ಲ. ನಂಬಲಾರದೆ ಏನಾದರೂ ಒಂದು ಸಾಕಷ್ಟು ಮಂದಿ ಕೆಟ್ಟು ಹೋದರು. ನಂಬಿದನು ಪ್ರಹ್ಲಾದ, ನಂಬದೆ ಹೋದನು ಹಿರಣ್ಯಕಶ್ಯಪ. ನಂಬಿಯೋ ನಂಬದ ಇಬ್ಬದಿಯು ನೀನು, ಕಂಬದಿಯೋ ಬಿಂಬದಿಯೋ ಅವನಗಾಯಿತು ದರ್ಶನ. ಶಿಂಬಳದ ನನನೀನು ಮಂಕುತಿಮ್ಮ ಅಂತ ಬರೀತಾರೆ ಡಿ ವಿ ಗುಂಡಪ್ಪನವರು. ಬಹಳ ಸುಂದರವಾಗಿ ಒಂದು ಮಾತನ್ನು ಬರೆದರು. ನಂಬಿದನು ಪ್ರಹ್ಲಾದ. ಪ್ರಹ್ಲಾದ ಪರಮಾತ್ಮನನ್ನು ನಂಬಿದ. ಅವನ ತಂದೆ ನಂಬದೇ ಹೋದ. ನಂಬದೇ ಹೋದರೂ ಕೂಡ ವಿರೋಧ ಭಕ್ತಿಯನ್ನು ಮಾಡಲ್ಪಟ್ಟಂತ ಹಿರಣ್ಯಕಶ್ಯಪನಿಗೆ ಕಂಬದಿನೋ ಬಿಂಬದಿನೋ ಅವನಿಗಾಯಿತು ದರ್ಶನ. ವಿರೋಧ ಭಕ್ತಿಯನ್ನು ಮಾಡಿ ಹರಿಯನ್ನು ದ್ವೇಷ ಮಾಡಿದರೂ ಕೂಡ ಕೊನೆಗೇನಾಯಿತು ಅಂತಂದ್ರೆ ಹಿರಣ್ಯಕಶ್ಯಪನಿಗೆ ಕಂಬದಲ್ಲಿ ಉದ್ಭವಿಸಿ ಬಂದು ತನ್ನ ಉಗುರುಗಳಿಂದ ಅವನ ಉದರವನ್ನು ಬಗೆದು ಅವನ ಪ್ರಾಣವನ್ನು ಆದರೂ ದರ್ಶನ ಕೊಟ್ಟ ಕೊನೆಗೆ. ಯಾರಿಗೆ? ಹಿರಣ್ಯಕಶ್ಯಪನಿಗೆ. ನಂಬಿದ ಪ್ರಹ್ಲಾದನಿಗೂ ದರ್ಶನ ಕೊಟ್ಟ, ನಂಬಲಾರದ ಇರತಕ್ಕಂಥ ದ್ವೇಷಿಗೂ ದರ್ಶನವನ್ನು ಕೊಟ್ಟ. ನಮ್ಮ ನಿಮ್ಮ ಪರಿಸ್ಥಿತಿ ಹೆಂಗಂದ್ರೆ ನಂಬಿಯೂ ನಂಬಲಾರದ ಇಬ್ಬದಿಯೂ ನೀನು. ಪ್ರಹ್ಲಾದನಂತ ನಂಬಿಗೂ ಇಲ್ಲ, ಹಿರಣ್ಯಕಶ್ಯಪನಂತ ದ್ವೇಷನೂ ಇಲ್ಲ. ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನಂಬಿಯೂ ನಂಬದ ಇಬ್ಬದಿಯೂ ನೀನು, ಶಿಂಬಳದ ನನನೀನು ಮಂಕುತಿಮ್ಮ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು. ಸುಂಬಳದಾಗ ನನ ಬಿತ್ತು ಅಂತಂದ್ರೆ ಮ್ಯಾಲಕ್ಕೆ ಹಾರಕ್ಕೆ ಬರೋದಿಲ್ಲ, ಜೀ ಅಂತ ಅಲ್ಲೇ ಏನು ಮಾಡ್ತದೆ, ಹಾರಕ್ಕೆ ಹೆಂಗೆ ಅದ್ರಾಗ ಸುತ್ತ ಹಾಕಿತ್ತು. ಹಂಗೆ ಈ ಪ್ರಪಂಚದಲ್ಲಿ ಬಿದ್ದು ಹೊಳೆಯಾಡ್ತಕ್ಕಂಥ ನಣದ ಸದೃಶ್ಯ ಆಗಬಾರದು. ಪ್ರಹ್ಲಾದನಂತ ಏನ್ ಮಾಡಬೇಕು ಅಂತಂದ್ರೆ ನಂಬಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಸದ್ಗುರುನಾಥನನ್ನು ಯಾರು ನಂಬಿದ್ದಾರೆಯೋ ಅವರ ಜೀವನ ಸಾರ್ಥಕ ಆಗಿದೆ. ಸದ್ಗುಣಗಳನ್ನು ಬೆಳೆಸಿದರು ತ್ರೈಲೋಕ್ಯದೊಳಗತಿ ಪೂಜ್ಯರು. ಯಾರು ಮನುಷ್ಯ ಜೀವನದಲ್ಲಿ ದುರ್ಗುಣಗಳೆಲ್ಲ ದೂರ ಮಾಡಿಕೊಂಡು ಶ್ರೇಷ್ಠವಾಗಲ್ಪಟ್ಟಂತ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆಯೋ ಅವರು ತ್ರೈಲೋಕ್ಯದೊಳಗೆ ಅತಿ ಪೂಜ್ಯರು. ಗುಣ ಪೂಜ್ಯಸ್ಥಾನಂ ನಚವಯ ನಚಲಿಂಗ ಅಂತ ಬರ್ತದೆ ಶಾಸ್ತ್ರದಲ್ಲಿ. ನಮ್ಮನ್ನ ನಿಮ್ಮನ್ನ ಎಲ್ಲರನ್ನೂ ಪೂಜಾ ಸ್ಥಾನದೊಳಗೆ ದೊಡ್ಡ ಸ್ಥಾನದಾಗ ಒಯ್ಯುವುದು ಯಾವುದು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸದ್ಗುಣ. ನಮ್ಮ ವಯಸ್ಸು ನೋಡಿ ಯಾರು ನಮ್ಮನ್ನು ಪೂಜಾ ಮಾಡುವುದಿಲ್ಲ. ನಾವು ಪುರುಷರು ಸ್ತ್ರೀಯರು ಅಂತೇಳಿ ಪುಲ್ಲಿಂಗ ಸ್ತ್ರೀಲಿಂಗ ನೋಡಿ ಯಾರು ಪೂಜಾ ಮಾಡುವುದಿಲ್ಲ. ಪೂಜೆ ಯಾರು ಅರ್ಹರು ಅಂತಂದ್ರೆ ಯಾವ ಶ್ರೇಷ್ಠವಾಗಲ್ಪಟ್ಟಂತ ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆಯೋ, ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಕರುಣ, ವಿನಯ, ನಿಜಸಮಯ, ನಿಷ್ಠೆ, ವಿಧತೆ, ವಿವೇಕ, ಕ್ಷಮೆ, ಧಮೆ, ಸತ್ಯ, ಧರ್ಮ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾದ ಅರಿವಿನಿಂದ ವಿಮುಕ್ತಿ. ನೆಂಬಿ
ಲೇಷನಿಸುವ ಗುಣಗಣವಿಲ್ಲದವರಿಗೆ. ಶ್ರೀಮಂತ ಶಿವಗಳು ಬರೀತಾರೆ, ಇವಿಷ್ಟೆಲ್ಲ ಸದ್ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡದ್ದಾದರೆ ಅವರ ಜಗತ್ತಿನೊಳಗೆ ಪೂಜ್ಯರಾಗುವಂತವರಾಗತಕ್ಕಂಥ ವಿಚಾರವನ್ನು ಹೇಳಿ ಆರಂಭದಿಂದ ಜಗದ್ಗುರು ಸಿದ್ಧಾರೂಢರ ಮಹಾಚರಿತ್ರೆಯಲ್ಲಿ ಸದ್ಗುರುನಾಥನ ಸೇವೆಯನ್ನು ಮಾಡಿರತಕ್ಕಂಥವರು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡಿರತಕ್ಕಂಥ ಪುಣ್ಯ ಪುರುಷರ ಅನಂತ ದಿವ್ಯ ಲೀಲೆಗಳನ್ನ ನಾವು ಬಹಳ ಸುಂದರವಾಗಿ ಆರಂಭದಿಂದ ಚರಿತ್ರೆಯನ್ನು ಕೇಳ್ತಾ ಬಂದಿದ್ದೇವೆ. ಚರಿತ್ರೆ ಅಂತಿಮ ಘಟ್ಟದಲ್ಲಿ ಬಂದಿದೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಸ್ವಸ್ಥಳದ ಭಕ್ತರು ಸಾಕಷ್ಟಿದ್ರು, ಪರಸ್ಥಳದ ಭಕ್ತರು ಜಗದ್ಗುರು ಸಿದ್ಧಾರೂಢರು ಸಾಕಷ್ಟಿದ್ರು. ಹುಬ್ಬಳ್ಳಿ ಒಂದ ಅವರದಲ್ಲ, ಇಡೀ ದೇಶ ನಂದಂತಿದ್ರು ಸಿದ್ಧಾರೂಢ ಮಹಾಸ್ವಾಮಿಗಳು. ಎಲ್ಲರೂ ನಮ್ಮವರ, ಎಲ್ಲರೂ ನಮ್ಮವರು. ಸ್ವಸ್ಥಳದ ಶಿಷ್ಯರು, ಪರವೂರಿನ ಶಿಷ್ಯರ ಪೈಕಿ ಬೆಂಗಳೂರು ನಗರದ ಸೀತಾರಾಮಯ್ಯನೆಂಬುವನು, ಅವನು ಒಬ್ಬ ಸಪ್ತಭಕ್ತ ಶಿರೋಮಣಿ. ಇವನ ತಂದೆ ತಾಯಿಗಳು ನಾರಾಯಣಪ್ಪ ಲಕ್ಷ್ಮಮ್ಮ ಅಂತಕ್ಕಂಥವರಿಬ್ಬರು ದಂಪತಿಗಳು. ಇವರು ನಾಗಾಗ ಮಲ್ಲಾರ ಸಂಪ್ರದಾಯಕ ಕೊಂಡಾರೆಂಬ ಗುರು ಅನುಗ್ರಹಕ್ಕೆ ಪಾತ್ರರಾಗಿ ಸದಾ ಧರ್ಮಾಚರಣೆಯಿಂದ ನಿತ್ಯವೂ ಭಾಗವತ, ಸೀತಾರಾಮಾಂಜನೆಯ ಮುಂತಾದ ಸಪ್ತ ಗ್ರಂಥಗಳನ್ನು ತಮ್ಮ ಮನೆಯೊಳಗೆ ಪಠಣ ಮಾಡುತ್ತಿದ್ದರು. ಒಂದು ತಾಸು, ಒಂದು ಅರ್ಧ ತಾಸು ಮನೆಯೊಳಗೆ ಯಾವ್ದಾರು ಒಂದು ಗ್ರಂಥ ಪಾರಾಯಣ ಮಾಡ್ಬೇಕಂತ ನಾವೆಲ್ಲರೂ. ಒಂದು ತಾಸು, ಒಂದು ಅರ್ಧ ತಾಸು. ನಿಮಗೆ ಯಾವುದದ ಭಾಗವತ ಪಾರಾಯಣ ಮಾಡೋ ಇಷ್ಟ ಇತ್ತು ಅದನ್ನು ಮಾಡಿ, ಸಿದ್ಧಾರೂಢ ಚರಿತ್ರೆ ಪಾರಾಯಣ ಮಾಡ್ಬೇಕಂತ ಇಷ್ಟ ಇದ್ದವ್ರು ಇದನ್ನು ಮಾಡಿ, ದೇವಿ ಪುರಾಣ ಓದಬೇಕನ್ನುವಂತ ಇಷ್ಟ ಇದ್ದವ್ರು ಅದನ್ನು ಓದಲಿ, ಶರಣರ ಚರಿತ್ರೆ ಓದಬೇಕಂತ ಇಷ್ಟ ಇತ್ತು ಅದನ್ನು ಓದಲಿ, ಶರಣರ ವಚನಗಳು ಓದಬೇಕಂತ ಇಷ್ಟ ಇತ್ತು ಅದನ್ನ. ಏನಾದ್ರೂ ಒಂದಿಷ್ಟು ಮನೆಯೊಳಗೆ ಏನಾಗಬೇಕು ಅಂತಂದ್ರೆ, ಮಹಾತ್ಮರು ಅಂತರಾಳದಿಂದ ಹೊರಹೊಮ್ಮಿ ಬಂದಿರತಕ್ಕಂಥ ಈ ಸದ್ಗ್ರಂಥಗಳಂತ ಏನಿರ್ತಾವೆಯೋ ಒಂದಿಷ್ಟು ಮನೆಯೊಳಗೆ ಏನು ಅಂದ್ರೆ ಇವು ಮಂಗಳವಾದ್ಯದ್ದಂಗೆ ಅಂತೀವಿ. ಮಂಗಳವಾದ್ಯಗಳು ಅವು ನಮ್ಮ ನಾಲ್ಗಿ ತುದಿ ಮ್ಯಾಲ ಅವು ಹಾಯ್ಬೇಕು. ಅದ್ಯಾಕಾಯ್ತ್ರಿ ಓಂ ನಮಃ ಶಿವ ಅಂತಕ್ಕಂಥದ್ದು ನಾವು ಎದುರು ತಂದು ಹಸ್ತವಲ್ರಿ ಅಂದ್ರೆ ಸೋಮವಾರದ ಕೇಳಿ ನನ್ನ ಮನಸ್ಸು ಅದಕ್ಕೆ ಹೊಂದ್ಕೊಂಡು ನೀವು ಅನ್ಲಿ ಅಂತ ಹಚ್ಚಿದ್ದವ್ರು. ಅದನ್ನ ಅನ್ನಾಕಿದ್ರೆ ನಿನಗೆ ಪುಣ್ಯ ಬರುತ್ತೆ ತಿಳ್ಕೊಂಡು, ಅದನ್ನ ಅನ್ನಾಕಿದ್ರೆ ನಿನಗೆ ಪುಣ್ಯ ಬರುದಿತ್ತು ಅಂದ್ರೆ ಅದಕ್ಕೆ ಪುಣ್ಯ ಬರ್ಬೇಕಾಗಿತ್ತು, ಅದ ಬಂಗಾರ ಗಟ್ಟಿ ಆಗಬೇಕಾಗಿತ್ತು. ಸಾಧ್ಯ ಇಲ್ಲ, ನೀನ ಮಾಡಬೇಕು. ನಾಮಸ್ಮರಣೆಯನ್ನು ಪುರಾಣ ಪುಣ್ಯಗತೆಗಳ ಚರಿತ್ರೆಯನ್ನು ಪಾರಾಯಣವನ್ನು ನೀ ಮಾಡಿದ್ರೆ ಪುಣ್ಯ ಬಂದಿದ್ದೇವೆ ಸಾಧ್ಯ ಇಲ್ಲದಂತೆ ಅನೇಕ ಸದ್ಗ್ರಂಥಗಳನ್ನು ಶ್ರವಣ ಮಾಡ್ತಾ ಶಾಸ್ತ್ರ ವಿಚಾರಗಳನ್ನು ಗ್ರಹಿಸಿಕೊಂಡು ಶಾಲೆ ಒಳಗಾಗಿ ಏನ್ ಮಾಡ್ತಿದ್ರು ಅಂದ್ರೆ ತಾನು ಮನೆಯಲ್ಲಿ ಶ್ರವಣ ಮಾಡಿದ ಅಧ್ಯಾತ್ಮ ವಿದ್ಯೆಯ ಈ ಉನ್ನತಿಯನ್ನ ಇವರು ಸೀತಾರಾಮಯ್ಯನವರು ಶಾಲೆ ಒಳಗೆ ಹೋಗಿ ಮಕ್ಕಳ ಜೊತೆಯಿಂದ ಹೇಳ್ತಿದ್ರಂತ ಅವ್ರ ಸ್ನೇಹಿತರಿಗೆ. ಎಷ್ಟು ಗುಂಗು ನೋಡವರಿಗೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ತಿಳಿಸುತ್ತಾ ವಿನಯಾದಿ ಗುಣ ಸಂಪನ್ನನಾಗಿ ಸರ್ವರಿಗೂ ಪ್ರಿಯನಾಗಿರ್ತಕ್ಕಂಥವನು ಭವ ಸಮುದ್ರದಿಂದ ತಾರಣವಾಗಲು ಸದ್ಗುರುನಾಥನ ಕರುಣೆಯೇ ಅತ್ಯವಶ್ಯಕ. ಈ ಭವ ಸಾಗರದಿಂದ ನಾವು ದಾಟಬೇಕಾಗಿತ್ತು ಅಂತಂದ್ರೆ ಒಬ್ಬ ಅಂಬಿಗ ಬೇಕು. ಅಂಬಿಗ ಇದ್ರೆ ಏನಾಗ್ತದೆ, ಈ ನದಿಯನ್ನು ದಾಟಕ್ಕೆ ಬರ್ತದೆ. ಜನ್ಮ ಮರಣ ರೂಪ ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂದ್ರೆ ಇದನ್ನು ದಾಟಿಸ್ತಕ್ಕಂಥ ಒಬ್ಬ ಸದ್ಗುರು. ಸದ್ಗುರುನಾಥನ ಕರುಣೆ ಆಗದ ವಿನಃ ನಿನ್ನ ಜೀವನದಲ್ಲಿ ಏನಾಗುವುದು ಅಂತಂದ್ರೆ ನಿನಗೆ ಸದ್ಗತಿ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಆ ಸುಂದರವಾಗಿ ಬರೀತಾರೆ, ಆ ಸದ್ಗುರುನಾಥನ ಕರುಣೆ ನಿನಗಾಗಬೇಕಾಗಿತ್ತು ಅಂದ್ರೆ ನಿನ್ನಲ್ಲಿ ದುರ್ಗುಣಗಳ ದೂರಾಗಿ ಸದ್ಗುಣಗಳ ಪ್ರಾಪ್ತಿಯಾಗಬೇಕು. ಗರ್ವ ಅಹಂಕಾರಗಳನ್ನು ನೀವು ಬಹಳ ದೂರ ಇಡಬೇಕು. ಅಪ್ಪರು ಹೇಳ್ತಾರೆ, ಗುರುವಿನ ಕರುಣೆಯು ಆಗಬೇಕಾದರೆ ಮೊದಲನೇ ಏನು ಮಾಡಬೇಕು ಅಂತಂದ್ರೆ ಗರ್ವವನ್ನು ಬಿಡಬೇಕು. ಪರತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವು ಬರಬೇಕು ಅಂತ ಸುಂದರವಾಗಿ ಗುರುವಿನ
ಕರುಣೆಯು ಆಗಬೇಕಾದರೆ ಗರುವನು ಬಿಡಬೇಕು ಬಿಡಬೇಕು ಗರುವನು ಬಿಡಬೇಕು ಬಿಡಬೇಕು ನರಿಯಬೇಕಾದರೆ ಹಸನಾದವರ ಸಂಗಿರಬೇಕು ಶಶಿಧರನ ಕೃಪೆಯಾಗಬೇಕಾದರೆ ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆಯಿರಬೇಕು ಶಿಶುವಿನಂತೆ ಮೊರೆಯಿರಬೇಕು ಕರಣದ ಶುದ್ಧಿಯೂ ಆಗಬೇಕಾದರೆ ವೈರಿಯಾರನು ಹೊಡೆಬೇಕು ವಿರತಿಯ ಭಾವವು ಬರೆಯಬೇಕಾದರೆ ವಿರತಿಯ ಭಾವವು ಬರೆಯಬೇಕಾದರೆ ಪರವನಿತೆಯರು ಪಾರ್ವತಿಯನಬೇಕು ಪರವನಿತೆಯರು ಪಾರ್ವತಿಯನಬೇಕು ಜನ್ಮವು ಸಾರ್ಥಕವಾಗಬೇಕಾದರೆ ಜನ್ಮವು ಸಾರ್ಥಕವಾಗಬೇಕಾದರೆ ಸನ್ಮಾರ್ಗದಿ ತಾ ನಡೆಯಬೇಕು ಚಿನ್ಮಯ ಮೂರುತಿ ಬಸವನೇ ನಾನೆಂದು ಚಿನ್ಮಯ ಮೂರುತಿ ಬಸವನೇ ನಾನೆಂದು ತನ್ಮಯನಾಗಿ ತಾನಿರಬೇಕು ತನ್ಮಯನಾಗಿ ತಾನಿರಬೇಕು ಗುರುತರ ಸುಖವನ್ನು ಪಡೆಯಬೇಕಾದರೆ
ಬಿಡಬೇಕು. ಸದ್ಗುರುನಾಥನ ಕೃಪೆಯನ್ನ ಪಡೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ದುರ್ಗುಣಗಳನ್ನೆಲ್ಲ ದೂರ ಮಾಡಿ ಸದ್ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡು ಗರ್ವ ಅಹಂಕಾರಿಗಳನ್ನ ತೊರೆಯಬೇಕು ಅಂತ ಮಾತ್ರ ಹೇಳಿಕೊಂಡು ಬಂದಂತೆ ಸಮಸ್ತ ಗರ್ವವನ್ನು ತೊರೆದು ನಿರಹಂಕರನಾಗಿರತಕ್ಕಂತಹ ಆ ಬೆಂಗಳೂರಿನ ಸದ್ಭಕ್ತ ಶಿರೋಮಣಿ ನನ್ನನ್ನು ಉದ್ಧಾರ ಮಾಡುವ ಸದ್ಗುರು ಯಾರು ಅಂತ ತಿಳ್ಕೊಂಡು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದು ಸದ್ಗುರುನಾಥನ ಚರಣದಲ್ಲಿ ಶರಣು ಹೊಕ್ಕು ಉಪದೇಶವನ್ನು ಪಡೆದು ಸಿದ್ಧರ ಅನುಗ್ರಹಕ್ಕೆ ಪಾತ್ರನಾಗಿ ಇವರ ಸನ್ನಿಧಿಯಲ್ಲಿ ಶ್ರವಣಾದಿಗಳನ್ನು ಮಾಡಿ ಸರ್ವಕ್ಕೂ ಆತ್ಮವಾದ ಸ್ವರೂಪ ಸ್ಥಿತಿಯಿಂದ ಪ್ರಶಾಂತನಾಗುವಂಥವನಾಗುತ್ತಾನೆ. ಇವನ ಹೆಸರು ಸೀತಾರಾಮಯ್ಯ ಅಂತ ತಿಳ್ಕೊಂಡು ಇವನ ಶಾಂತತೆಯನ್ನು ಕಂಡು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾನಂದ ಅಂತ ಇವರಿಗೆ ನಾಮಕರಣವನ್ನು ಮಾಡಿ ಅನುಗ್ರಹ ಮಾಡಿ ಇವನು ಪುನಃ ಬೆಂಗಳೂರು ಮಹಾನಗರಕ್ಕೆ ಕಳಿಸುವಂತವರಾಗುತ್ತಾರೆ. ಅಲ್ಲಿ ಬೆಂಗಳೂರು ಮೈಸೂರು ರಸ್ತೆ ಇರತಕ್ಕಂಥ ಕ್ವಾಲಿಟಿ ಬಿಸ್ಕಿಟ್ ಫ್ಯಾಕ್ಟ್ರಿ ಎದುರಿಗೆ ಅಲ್ಲೊಂದು ಸಿದ್ಧಾಶ್ರಮಕ್ಕೆ ಒಂದು ಜಾಗ ಖರೀದಿ ಮಾಡಿ ಅಲ್ಲೊಂದು ಸಿದ್ಧಾಶ್ರಮವನ್ನು ನಿರ್ಮಾಣ ಮಾಡ್ತಾರೆ. ಪುಣ್ಯಾತ್ಮ ಶಾಂತಾನಂದ ಸ್ವಾಮಿಗಳು ತಿಳ್ಕೊಂಡು ಅನೇಕ ಗ್ರಂಥಗಳನ್ನು ಬರೆದು ಮಹೋಪಕಾರವನ್ನು ಮಾಡಿದರು. ಅದ ಮಠಕ್ಕೆ ಜಗದ್ಗುರು ಶಿವಾನಂದ ಭಾರತೀ ಅಪ್ಪಾಜಿಯವರನ್ನ ಆ ಮಠಕ್ಕೆ ಪೀಠಾಧಿಕಾರಿಗಳನ್ನಾಗಿ ನೇಮಿಸಿ ಈ ಸದ್ಯ ಬೆಂಗಳೂರು ಮಹಾನಗರದಲ್ಲಿ ಸರ್ವಸಾಧಾರಣ 1.5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದುಡ್ಡು ಖರ್ಚು ಮಾಡಿ ಒಂದು ಸುಂದರವಾದ ಮಠವನ್ನು ಅಲ್ಲಿ ನಿರ್ಮಾಣ ಮಾಡಿದರೆ ಜಗದ್ಗುರು ಶಿವಾನಂದ ಭಾರತೀ ಸ್ವಾಮಿಗಳು ವರ್ಷಕ್ಕೊಮ್ಮೆ 3 ದಿನ ಪುಣ್ಯಾರಾಧನೆ ಕಾರ್ಯಕ್ರಮವಾಗಿ 25ರಿಂದ 30 ಜನ ಮಹಾತ್ಮರಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂಥ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬೆಂಗಳೂರು ಮಹಾನಗರದ ಶಾಂತಾನಂದ ಮಹಾಸ್ವಾಮಿಗಳ ಸಿದ್ಧಾಶ್ರಮವನ್ನು ನಿರ್ಮಾಣ ಮಾಡತಕ್ಕಂಥವರಾಗಿದ್ದಾರೆ. ಹಿಂಗೆ ಎಷ್ಟೋ ಜನ ಭಕ್ತಾದಿಗಳು ತಮ್ಮ ತಮ್ಮ ಉದ್ಧಾರವನ್ನು ಮಾಡಿಕೊಂಡು ತಮ್ಮ ತಮ್ಮ ಭಾಗಕ್ಕೆ ಹೋಗಿ ಅಲ್ಲಲ್ಲೇ ಮಠಮಂದಿರಗಳನ್ನು ನಿರ್ಮಾಣ ಮಾಡಿ ಸಿದ್ಧಾರೂಢ ತತ್ವದ ಉಪದೇಶವನ್ನು ಮಾಡ್ತಾ ಕೆಲವೊಂದು ದಿವಸ ಗತಿಸಿದ ನಂತರ ಗುರುನಾಥಾರೂಢರು ಸಾಂಗ್ಲಿಗೆ ಹೋಗಿರ್ತಾರೆ. ಸಾಂಗ್ಲಿಯಿಂದ ಏನು ಮಾಡಿದ್ರು ಅಂದ್ರೆ ಇದ್ದಕ್ಕಿದ್ದಂಗೆ ಗುರುನಾಥಾರೂಢರು ಬರಮಾಡಿಕೊಳ್ತಾರೆ. ಸಿದ್ಧಾರೂಢರು ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿ ಅವರು ಇಚ್ಛಾಮರಣಿಗಳು. ಆಯುಷ್ಯ ವೃದ್ಧಿ ಮಾಡಿಕೊಳ್ಳುವಂತ ಶಕ್ತಿನೂ ಅವರಿಗಿತ್ತು. ಸಾಕಪ್ಪ ಏನಂತಂದ್ರೆ ತಮ್ಮ ದೇಹವನ್ನು ಬಿಡುವಂತ ಶಕ್ತಿನೂ ಅವರಲ್ಲಿತ್ತು. ಆತ್ಮರಲ್ಲಿ ಬಹಳ ವಿದ್ಯೆಗಳಿರುತ್ತವೆ. ಶಂಕರ ಭಗವತ್ಪಾದಾಚಾರ್ಯರಲ್ಲಿ ಪರಕಾಯ ಪ್ರವೇಶ ಮಾಡುವಂತ ವಿದ್ಯೆ ಇತ್ತು. ತಮ್ಮ ದೇಹವನ್ನು ಇಲ್ಲಿ ಬಿಟ್ಟು ಇನ್ನೊಂದು ದೇಹದೊಳಗೆ ಹೋಗಿ ಪ್ರವೇಶ ಆಗಿ ಅಲ್ಲಿ ವ್ಯವಹಾರವನ್ನು ಮಾಡಿ ಮುಗಿಸಿ ಅಲ್ಲಿಂದ ಹಾಳವನ್ನು ಮತ್ತು ತಮ್ಮ ದೇಹದೊಳಗೆ ಪ್ರವೇಶ ಆಗತಕ್ಕಂತ ಈ ಪರಕಾಯ ಪ್ರವೇಶ ಅನ್ನುವಂಥ ವಿದ್ಯೆ ಶಂಕರ ಭಗವತ್ಪಾದಾಚಾರ್ಯರಿತ್ತು. ಇಲ್ಲಿ ಸಿದ್ಧಾರೂಢ ಇಚ್ಛಾಮರಣಿಗಳು ಗುರುನಾಥಾರೂಢರನ್ನ ಕರೆಸಿಕೊಂಡು ಎಲ್ಲಾ ಭಕ್ತರನ್ನು ಕೂಡಿಸಿಕೊಂಡು ಪರಮಾತ್ಮ ನಮಗೇನು ಮಾಡಿದನಪ್ಪ ಅಂತಂದ್ರೆ ಆಮಂತ್ರಣ ಕಳಿಸಿದಂತೆ ಎಲ್ಲಾ ಭಕ್ತರನ್ನು ಕೂಡಿಸಿ ಎಲ್ಲರೂ ಶಿವನಾಮ ಸ್ಮರಣೆಯನ್ನು ಮಾಡಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳಿ ಗುರುನಾಥಾರೂಢರನ್ನು ತಮ್ಮ ಶಯನ ಮಂದಿರದಲ್ಲಿ ಕರ್ಕೊಂಡು ಹೋಗಿ ತಮ್ಮ ಎದುರಿಗೆ ಕೂಡಿಸಿಕೊಂಡು ಏನು ಮಾಡಿದ್ರು ಅಂದ್ರೆ ತಮ್ಮ ಸಪೋಸ್ ಶಕ್ತಿಯನ್ನ ಅದು ಏನು ಮಾಡಿದ್ರು ಅಂತಂದ್ರೆ ದಾರಿಗೆ ಇರತಕ್ಕಂಥವರಾಗ್ತಾರೆ. ಜಗದ್ಗುರು ಸಿದ್ಧಾರೂಢರು ತಮ್ಮ ನೇತ್ರಗಳ ಮೂಲಕವಾಗಿ ಒಂದು ಪ್ರಕಾಶ ಅನ್ನುವಂಥದ್ದು ಹೊರಹೊಮ್ಮಿ ಸಂಪೂರ್ಣ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನೆಲ್ಲ ಏನು ಮಾಡಿದ್ರು ಅಂತಂದ್ರೆ ಅದಕ್ಕೆ ಶಕ್ತಿಪಾತ ವಿದ್ಯೆನು ಅಂತ ಕರೀತಾರೆ. ತಮ್ಮ ತಪಸ್ಸನ್ನು ದಾರಿ ಎರಿಯುವುದು ಅಂತ ಕರೀತಾರೆ. ತಮ್ಮ ಸಮಸ್ತ ತಪಸ್ಸನ್ನೆಲ್ಲ ಗುರುನಾಥಾರೂಢರಿಗಿದ್ದಾರೆ ಇರೋದು ಅದರ ಮಗನಾಗಿ ನಿಂತುಕೊಂಡು ಒಬ್ಬ ಬೆಂಗಳೂರು ಶಾಂತಾನಂದ ಅಂತ ಇವರೆಲ್ಲ ಇನ್ನೊಬ್ಬ ಶಾಂತಾನಂದರು ಒಂದಿಷ್ಟು ಏನು ನಡೆದದ ಅಂತ ನೋಡ್ಬೇಕಂತ ನೋಡ್ಲಾಕ ಒಂದು ಕಿರಣ ಅಪ್ಪಿತಕ್ಕ ಒಂದು ಕಿರಣ ಬಂದು ಏನಾಯ್ತು ಅಂದ್ರೆ ಇವರು ದೃಷ್ಟಿಗೆ ತಾಕಿದಂತೆ ಅದು ಒಂದೇ ಕಿರಣ ತಾಕಿದ್ದಕ್ಕೆ ಆ ಪುಣ್ಯಾತ್ಮ 12 ವರ್ಷ ಅವನು ಮೌನಾಗಿ ಗುರುನಾಥರವರು ಮಡಿಯುವಾಗ ಅವನು ಇದ್ದು ಗುರುನಾಥರವರು ಸೇವೆಯನ್ನು ಮಾಡಿ ಅಲ್ಲೇ ದೇಹವನ್ನು ಬಿಟ್ಟಿದ್ದಾನೆ. ಸಂಪೂರ್ಣ ಶಕ್ತಿಪಾತನ್ನು ಮಾಡಿ ಗುರುನಾಥರವ್ರನ್ನ ಏನು ಮಾಡಿರುವಂತ
ಅವಸ್ಥೆಯಲ್ಲಿರುವಂಥವರಾಗ್ತಾರೆ. ಆಜ್ಞೆ ಮಾಡಿದರು, ಇನ್ನು ಮೇಲೆ ಯಾರ ಜೊತೆಗೂ ನೀವು ಮಾತನಾಡಬಾರದು, ಮೌನ ಆಗಬೇಕು ಅಂತ ಹೇಳಿದರು. ಮೌನದೊಳಿರು ಎಂದನು ಗುರುದೇವ, ಮೌನದೊಳಿರು ಎಂದನು. ಮೌನವೇ ಬ್ರಹ್ಮತತ್ವವ ಸಾಧಿಸನ್ನುತ್ತ ಧ್ಯಾನ ಮುದ್ರೆಯ ಕಂಚದಿ ತೋರಿಸಿ ಮೌನದೊಳಿರು ಎಂದನು ಅಂತ ಗುರುನಾಥ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಗುರುನಾಥರವರು. ಆವತ್ತಿನಿಂದ ಮೌನ ಆಗಿ ಹೋಗುವಂಥವರಾಗ್ತಾರೆ. ಜಗದ್ಗುರು ಸಿದ್ಧಾರವರು ಶಿವನ ಆಮಂತ್ರಣ ನನಗೆ ಬಂದಿದೆ ಅಂತ ತಿಳ್ಕೊಂಡು ಒಂದೀಗ ಕೆಲವೇ ದಿವಸಗಳಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಶಾಲಿಮಾನಸಕ್ಕೆ 1851 ಶುಕ್ರನಾಮ ಸಂವತ್ಸರ ಶ್ರಾವಣ ಬಹಳ ಪಾಠ್ಯವೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ತಮ್ಮ ಸ್ವರೂಪದ ಚಿಂತನೆಯನ್ನ ಮಾಡ್ತಾ ಏನಾದರು ಅಂತ ಕೇಳಿದ್ರೆ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯತ್ತಯ್ಯ, ಬಯಲು ಜೀವನ ಬಯಲು ಭಾವನೆ ಬಯಲಾಗಿ ಬಯಲಾಯತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾನೆಮ್ಮ ಪೂಜಿಸಿ ಬಯಲಾದೆ ಭವಿಷ್ಯವರ ಅಂದಂತೆ ತಮ್ಮ ಪಾರ್ಥಿವ ದೇಹವನ್ನು ತ್ಯಾಗ ಮಾಡಿ ಪರಬ್ರಹ್ಮನಲ್ಲಿ ಲೀನಾಗಿರುವಂತಹ ಪೂರ್ಣ ಸ್ಥಿತಿ ಸಿದ್ಧರ ಈ ಪೂರ್ಣ ಸ್ಥಿತಿಯನ್ನ ಎಲ್ಲರೂ ಮನ ಕಾಣುವಂತವರಾಗ್ತಾರೆ. ಕಣ್ಣಾರೆ ಆ ಪುಣ್ಯ ಪುರುಷನ ಪುಣ್ಯ ತಿಥಿಯನ್ನ ಸಮಸ್ತ ಭಕ್ತ ಜನರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಸಿದ್ಧಾಶ್ರಮದಲ್ಲಿ ಆಸನ ಮಾಡತಕ್ಕಂಥವರಾಗ್ತಾರೆ. ಅವರ ದೇಹ ಬಿಟ್ಟ ದಿವಸ ಯಾವುದು ಅಂತ ಕೇಳಿದ್ರೆ, ದಿನಾಂಕ 21/8/1923 ಇಸ್ವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಶ್ರಾವಣ ಮಾಸದ ಪೂರ್ಣಿಮೆಯ ದಿವಸ ತಮ್ಮ ಪವಿತ್ರವಾದ ಅವತಾರವನ್ನ ಸಮಾಪ್ತಿ ಮಾಡಿ ವಿದೇಹ ಕೈವಲ್ಯವನ್ನ ಹೊಂದುವಂತವರಾಗುತ್ತಾರೆ. 26/3/1836 ಜನ್ಮವನ್ನು ತಾಳಿದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಹುಟ್ಟಿದ 7ನೇ ವರ್ಷಕ್ಕೆ ಮನೆಯನ್ನು ತ್ಯಾಗ ಮಾಡಿ ಗುರುಗಳನ್ನು ಶೋಧಿಸಿ ಗುರುಗಳ ಸೇವೆಯನ್ನು ಮಾಡಿ ಗುರು ಅನುಗ್ರಹಕ್ಕೆ ಪಾತ್ರರಾಗಿ ಸಿದ್ಧಾರೂಢ ಭಾರತ ಇರತಕ್ಕಂಥ ನಾಮವನ್ನು ಪಡೆದು ಪಾದಚಾರಿಗಳಾಗಿ ಸಮಸ್ತ ಭಾರತ ಭೂಮಂಡಲವನ್ನೆಲ್ಲ ಸಂಚರಿಸಿ ಸಮಸ್ತ ಜೀವಿಗಳಿಗೆ ಪಂಚಾಕ್ಷರಿ ಮಹಾಮಂತ್ರವನ್ನ ಉಪದೇಶಿಸಿ ಅದ್ವೈತ ತತ್ವವನ್ನು ಬೋಧಿಸಿ ಹುಬ್ಬಳ್ಳಿ ಮಹಾನಗರಕ್ಕೆ ಬಂದು ಚಿದ್ಗನಾನಂದ ಮಹಾಸಮಾಧಿಗಳ ಸಮಾಧಿಯಲ್ಲಿ ವಿಶ್ರಾಂತಿಯನ್ನು ಮಾಡಿ ಹುಬ್ಬಳ್ಳಿಯ ಭಕ್ತರನ್ನ ನಾಡಿನ ಸಮಸ್ತ ಭಕ್ತರನ್ನ ಉದ್ದೇಶಿಸಿ ಸುಮಾರು 93 ವರ್ಷ 4 ತಿಂಗಳ 26 ದಿವಸಗಳ ಪರ್ಯಂತವಾಗಿ ತಮ್ಮ ಜೀವಿತ ಕಾಲವನ್ನ ಭಕ್ತರಿಗಾಗಿ ಶ್ರಮಿಸಿ ದೀಪದಂತೆ ಮೈ ಸುಟ್ಟುಕೊಂಡು ಜಗವೆಲ್ಲ ತಾ ಬೆಳಗಿದ ಎಂಬಂತೆ ಒಂದು ಮೇಲ ಬಚ್ಚಿ ತನ್ನ ಮೈಯನ್ನು ಸುಟ್ಟುಕೊಂಡು ಹೆಂಗ ಜಗತ್ತನ್ನು ಬೆಳಗ್ತದನೋ ಹಂಗ ಸಮಸ್ತ ಜಗತ್ತನ್ನ ಬೆಳಗಿ ಏನಾದರೂ ಒಂದು ಜಗದ್ಗುರು ಸಿದ್ಧಾರೂಢರು ತಮ್ಮ ಪಾರ್ಥಿವ ದೇಹವನ್ನ ತ್ಯಾಗ ಮಾಡುವಂತವರಾಗಿದ್ದಾರೆ. ಅವರ ಪುಣ್ಯಾರಾಧನೆ ಶಿವರಾತ್ರಿ ಮಹಾಮಹೋತ್ಸವಗಳು ಎಂದ ಅವರ ಆರಂಭ ಮಾಡಿದರು. ಒಂದು ಮಾತನ್ನು ಹೇಳಿದಂಥ ದೇವರಿದ್ದಂಥ ಪೂರ್ವದಲ್ಲಿ ಅವರು ಸ್ವತಃ ತಮ್ಮ ಕೈಯಿಂದ ಹಚ್ಚಿರ್ತಕ್ಕಂಥ ಜ್ಯೋತಿ ಆರುಢ ಜ್ಯೋತಿ ಅಂತ ತಿಳ್ಕೊಂಡು ಸಿದ್ಧಾರೂಢರು ಬಲಬದಿಯಲ್ಲಿ ಇನ್ನೂ ಅದು ಸಿದ್ಧಾರೂಢರು ಹಚ್ಚಿದ ಜ್ಯೋತಿ ಅಂತೆ. ಒಂದು ವೀಣಾ ಅನ್ನುವಂಥದ್ದನ್ನು ಕೊಟ್ಟು ಒಬ್ಬ ಸಾಧು ಮಹಾತ್ಮರಿಗೆ ವೀಣಾ ಕೊಟ್ಟು ಪಂಚಾಕ್ಷರಿ ಮಹಾಮಂತ್ರ ನುಡಿಯಾಕ ಹಚ್ಚಿದ್ದಾರೆ. ಸ್ವತಃ ಅವರು ಸಿದ್ಧಾರೂಢರು ಪೂಜೆ ಮಾಡಿ ಕೊಟ್ಟಿರ್ತಕ್ಕಂಥ ವೀಣಾ. ಇವು ಎರಡೂ ಎಲ್ಲಿ ತನಕ ನಡೀತಾವೋ ಅಲ್ಲಿ ತನಕ ನಾ ಈ ಸಮಾಜವನ್ನು ಸೂಕ್ಷ್ಮತೆಯಿಂದ ನಾವಿಲ್ಲಿ ಇದ್ದು ಸಮಸ್ತ ಭಕ್ತರ ಕಲ್ಯಾಣವನ್ನು ಮಾಡ್ತೇವೆ. ಯಾವಾಗ ಈ ಜ್ಯೋತಿ ಆಡ್ತದೆ, ಯಾವಾಗ ಶಿವ ಪಂಚಾಕ್ಷರಿ ಮಹಾಮಂತ್ರ ಇಲ್ಲಿ ನಿಂದಿರ್ತದೆ, ಆವಾಗ ನಾ ಏನಾಗ್ತದೆ ಅಂತ ಕೇಳಿದ್ರೆ ಈ ಸ್ಥಾನದೊಳಗೆ ಇರುವುದಿಲ್ಲ. ಹಂಪಿ ವೈಭವದಿಂದ ಯುಕ್ತವಾಗಲ್ಪಟ್ಟಂತ ಹಂಪಿ ಮನೆಗೊಮ್ಮೆ ಹಾಲು ಹಂಪಿ ಆಯಿತು. ಹಂಗೆ ಈ ಜ್ಯೋತಿ ಶಿವನಾಮ ಸ್ಮರಣೆ ನಿಂತು ಮರುಕ್ಷಣ ಏನಾಗ್ತದ ಅಂತಂದ್ರೆ ಇದು ಹಾಳಾಗುವಂತದ್ದಾಗ್ತದಪ್ಪ. ಅದಕ್ಕೆ ಇದನ್ನು ಚಾಲು ತಪ್ಪದೆ ನೀವು ನಡೆಸಿಕೊಂಡು ಹೋಗಬೇಕು ಅಂತ ಸಮಸ್ತ ಭಕ್ತರಿಗೆ ಉಪದೇಶವನ್ನು ಮಾಡಿ ಅಂದಿನಿಂದ ಇಂದಿನವರೆಗೆ ಜಗದ್ಗುರು ಸಿದ್ಧಾರೂಢಪ್ಪಾಜಿಯವರ ದೇಹ ಬಿಟ್ಟದಿಂದ ಇಲ್ಲಿವರೆಗೆ ಏನಾಗಿಲ್ಲ ಅಂತಂದ್ರೆ ಆ ಜ್ಯೋತಿ ಆರಿಲ್ಲ, ಶಿವನಾಮ ಸ್ಮರಣೆ ನಿಂತಿಲ್ಲ, ಸದಾ ನಡೆದದ. ಅಲ್ಲೇ ಅಷ್ಟ ಅಲ್ಲ,
ಪ್ರತಿ ಹಳ್ಳಿಗಳಲ್ಲಿ ಶಿವನಾಮ ಸ್ಮರಣೆ, ನಿಜಗುಣಗಳ ಗ್ರಂಥ, ಇದೆಲ್ಲವನ್ನು ನಮಗೆ ಉಪದೇಶ ಮಾಡಿ ಮಹೋಪಕಾರವನ್ನು ಮಾಡಿದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜೀವನ, ಆ ಪುಣ್ಯ ಪುರುಷನ ತತ್ವ ಇಂದಿಗೂ ಆಗಬಲ್ಲವು, ಆಗುವುದವೆ ಅಂತ ಪುಣ್ಯ ಪುರುಷನ ಚರಿತ್ರೆಯನ್ನ ನಾವೆಲ್ಲರೂ ಶ್ರವಣ ಮಾಡ್ತಾ ಬಂದಿದ್ದೇವೆ. ಆ ಪುಣ್ಯ ಪುರುಷನಿಗೆ ಮತ್ತೊಮ್ಮೆ ಸಮಸ್ತ ನಮನ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಒಂದು ಸಾಲು ಒಂದೇ ಅಧ್ಯಾಯವನ್ನ ಆರಂಭ ಮಾಡ್ತಾ ಇದ್ದೇನೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಒಂದನೇ ಅಧ್ಯಾಯ ಪ್ರಾರಂಭ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿ. ನೀನು ಅನಾದಿ ಮತ್ತು ಅನಂತನಾಗಿರುವಿ. ಅಂಥಾತನಾದ ನಿನ್ನ ಕೃಪೆಯಿಂದಲೇ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ. ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದಲೇ ಪೂರ್ಣವು ವೇದವನ್ನು ಉಚ್ಚರಿಸುವಂತದ್ದಾಯಿತು. ಅದೇ ಪ್ರಕಾರವಾಗಿ ಈ ಅಗಾಧವಾದ ನಿನ್ನ ಚರಿತ್ರೆಯನ್ನು ನೀನು ನನ್ನ ಕೈಯಿಂದ ರಚಿಸುತ್ತಿರುವಿ. ಓಂ ಶಾಂತಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ. ಸಮಸ್ತ ಭಕ್ತಿ ಸ್ತೋಮದಲ್ಲಿ ವಿನಂತಿ. ಒಂದು ತಿಂಗಳದ ಪರ್ಯಂತರವಾಗಿ ಸದ್ಗುರುನಾಥನ ಚರಿತ್ರೆಯನ್ನ ನಡೆಸುವಂತ ನಮಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನ, ಉಪಹಾರದ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲಾ ಮಾತೆಯರಿಗೂ ಎಲ್ಲ ಸದ್ಭಕ್ತರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಸಿದ್ಧಾರೂಢ ತಂದೆ ನಿಮ್ಮಡಿಗೆ ಬಂದೆ. ಸಿದ್ಧಾರೂಢ ತಂದೆ ನಿಮ್ಮಡಿಗೆ ಬಂದೆ. ಸಿದ್ಧಾರೂಢ ತಂದೆ ನಿಮ್ಮಡಿಗೆ ಬಂದೆ. ಕೃಪೆ ಮಾಡಿ ಕರಿರಯ್ಯ ಕರುಣಿಸಿ ಕರಿರಯ್ಯ. ಕೃಪೆ ಮಾಡಿ ಕರಿರಯ್ಯ, ಕರುಣಿಸಿ ಕರಿರಯ್ಯ ನೀವೆನ್ನ ಮುಂದೆ.
ಶ್ರೀ ಶಂಕರಲಿಂಗನ ಪಾದಾರದಿಂದ ಬೆಳಗ್ಗೆ ಪಡಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ವರ್ಷದ